ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕಣ್ಣೂರ್ ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಹೊಸ ವರ್ಷದ ಸಂಭ್ರಮಕ್ಕಾಗಿ ಜನರು ಸಹ ಇವತ್ತು ಕೇಕ್ಗಳ ಮೊರೆ ಹೋಗಿರುವಂತದ್ದು. ಅದರಲ್ಲೂ ಗದಗ ನಗರದಲ್ಲಿಯೂ ಕೂಡ ಈಗ ಕೇಕ್ಗಳ ಭರಾಟೆ ಜೋರಾಗಿರಿದೆ. ಅದರಲ್ಲೂ ಗದಗ ನಗರದಲ್ಲಿ ಇರತಕ್ಕಂತ ಬಹುತೇಕ ಬೇಕರಿಗಳಿದಾವ, ಬೇಕರಿಗಳಲ್ಲೂ ಕೂಡ ಈಗಾಗಲೇ ಗ್ರಾಹಕರು ಹೋಗಿ ಕೇಕ್ಗಳ ಖರೀದಿಯನ್ನ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಈ ವರ್ಷ ಹೊಸ ವರ್ಷದ ಸಂಭ್ರಮಕ್ಕಾಗಿ ಬೇಕರಿಯವರು ಸಹ ಸುಮಾರು 60 ವೆರೈಟಿಯ ಸುಮಾರು ಪ್ರತಿಯೊಂದು ಬೇಕರಿಯಲ್ಲಿ ಸುಮಾರು 600ರಿಂದ 700 ಕೇಕ್ಗಳನ್ನ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದರಲ್ಲೂ ಗದಗ ನಗರದ ಮುಳುಗುನಾಕದ ಬಳಿಯಲ್ಲಿ ಇರ್ತಕ್ಕಂತಹ ಸಾಸನೂರು ಬೇಕರಿಯಲ್ಲಿ ಸುಮಾರು 60 ವೆರೈಟಿಯ 600ಕ್ಕೂ ಹೆಚ್ಚು ಕೇಕ್ಗಳನ್ನ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕೇಕ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಪೇಸ್ಟ್ರಿ ಕೇಕ್ಗಳಲ್ಲಿ ಸುಮಾರು 60 ವೆರೈಟಿಯ ಕೇಕ್ಗಳ ಈಗಾಗಲೇ ರೆಡಿ ಆಗಿರುವಂತದ್ದು. ಚಾಕೊಲೇಟ್ ಕೇಕ್ ಆಗಿರ್ಬೋದು, ಪೈನಾಪಲ್ ಕೇಕ್, ಸ್ಟ್ರಾಬೆರಿ, ಬಟರ್ ಸ್ಕಾಚ್ ಸೇರಿದಂತೆ ಅನೇಕ ತೆರನಾದಂತಹ ಕೇಕ್ಗಳನ್ನ ಸಿದ್ಧತೆ ಮಾಡ್ಕೊಂಡ್ರೆ, ಇನ್ನು ನಾರ್ಮಲ್ ಕೇಕ್ಗಳಲ್ಲಿಯೂ ಸಹ ಈಗಾಗಲೇ ಸುಮಾರು 50ರಿಂದ 60 ವೆರೈಟಿಯ ಕೇಕ್ಗಳನ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬರ್ತಕ್ಕಂಥ ಗ್ರಾಹಕರು ಕೂಡ ಈಗಾಗಲೇ ವೆರೈಟಿ ಕೇಕ್ಗಳನ್ನ ಖರೀದಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮಕ್ಕಳನ್ನ ಆಕರ್ಷಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾರ್ಮಲ್ ಕೇಕ್ಗಳಲ್ಲಿ ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ಒಂದು ಅದ್ಭುತವಾದಂತಹ ಕಲರ್ಫುಲ್ ಆದಂತಹ ಕೇಕ್ಗಳನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿರುವಂತದ್ದು. ಸುಮಾರು 30ರಿಂದ 40 ಕೇಕ್ಗಳನ್ನ ಮಕ್ಕಳಿಗಾಗಿಯೇ ಒಂದು ಆಕರ್ಷಣೆಗೊಳ್ಬೇಕು, ಮಕ್ಕಳು ಕೇಕ್ಗಳನ್ನ ನೋಡಿದ ತಕ್ಷಣ ಅವನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಟೂನ್ಗಳಾಗಿರ್ಬೋದು, ಗೊಂಬೆಗಳಾಗಿರ್ಬೋದು, ಸೇರಿದಂತೆ ಅನೇಕ ತೆರನಾದಂತಹ ಆಕರ್ಷಣೀಯ ಕೇಕ್ಗಳನ್ನ ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. 350 ರೂಪಾಯಿಂದ ಸುಮಾರು 1000 ರೂಪಾಯಿವರೆಗೆ ಒಂದು ಕೆಜಿ ಅಂತ ಈಗಾಗಲೇ ಕೇಕ್ಗಳು ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಅದರಲ್ಲೂ ನಾರ್ಮಲ್ ಕೇಕ್ಗಳಿಗೆ 250ರಿಂದ ಸುಮಾರು 800 ರೂಪಾಯಿವರೆಗೆ ವೆರೈಟಿಯ ಕೇಕ್ಗಳನ್ನ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಸುಮಾರು ಇವತ್ತು ಒಬ್ರು 30 ಕೆಜಿಯವರೆಗೆ ಕೇಕ್ಗಳನ್ನ ಖರೀದಿಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಹೊಸ ವರ್ಷದ ಸಂಭ್ರಮ ಗದಗದಲ್ಲೂ ಕೂಡ ಇವತ್ತು ಮನೆ ಮಾಡಿದೆ. ಹೀಗಾಗಿ ಕೇಕ್ಗಳ ಖರೀದಿಯ ಭರಾಟೆ ಕೂಡ ಈಗ ಜೋರಾಗಿರುವಂತದ್ದು. ಒಟ್ಟಿನಲ್ಲಿ ಈ ವರ್ಷದ ಹೊಸ ವರ್ಷಕ್ಕೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಎಂಬ ನಿಟ್ಟಿನಲ್ಲಿ ಕೂಡ ಗದಗ ನಗರದಲ್ಲಿ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಯಾವ ರೀತಿ ಗದಗದಲ್ಲಿ ಭದ್ರತೆ ಇದೆ, ಯಾವ ರೀತಿ ಹೊಸ ವರ್ಷವನ್ನ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಗದಗ SP ಆಗಿರುವಂತಹ BS ನೇಮಗೌಡ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ತಮಗೆಲ್ಲ ಗೊತ್ತಿರುವ ಹಾಗೆ ಹೊಸ ವರ್ಷಾಚರಣೆ ಸಂಬಂಧ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ವ್ಯವಸ್ಥಿತವಾದ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖ ಸ್ಥಳಗಳಲ್ಲಿ ಮತ್ತು ರಸ್ತೆಗಳಲ್ಲಿ ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾಕಾಬಂದಿ, ಬ್ಯಾರಿಕೇಡಿಂಗ್, ಪೆಟ್ರೋಲಿಂಗ್, ಅಂದರೆ ವಿಸಿಬಲ್ ಪೊಲೀಸಿಂಗಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನನ್ನ ನೇತೃತ್ವದಲ್ಲಿ ಅಡಿಷನಲ್ SP, DSP ಮತ್ತು ನಮ್ಮ ಇನ್ಸ್ಪೆಕ್ಟರ್ಸ್, PSI ಸಿಬ್ಬಂದಿ ಜೊತೆಗೆ ಸುಮಾರು 200 ಜನ ಹೋಮ್ ಗಾರ್ಡನ್ನು ತೊಗೊಳ್ತಾ ಇದ್ದೀವಿ ಮತ್ತು KSRP ಪ್ಲಟೂನ್ಸ್ಗಳನ್ನು ತೊಗೊಳ್ತಾ ಇದ್ದೀವಿ, DR ಪಾರ್ಟಿಗಳನ್ನು ತೊಗೊಳ್ತಾ ಇದ್ದೀವಿ. ತೊಗೊಂಡು ಜಿಲ್ಲೆಯಾದ್ಯಂತ ಶಾಂತ ರೀತಿಯಿಂದ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಹೊಸ ವರ್ಷಾಚರಣೆ ಆಗಲಿಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಈ ಕುರಿತು ವಿಶೇಷವಾಗಿ ಇಲ್ಲಿವರೆಗೆ ನಾವು ಯಾವುದೇ ಅನುಮತಿ ಕೊಟ್ಟಿಲ್ಲ. ಕೆಲವರು ಮನೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆದುಕೊಂಡು ಇಲ್ಲಿ ಬಂದು ನಮಗೆ ಕೆಲವರು ರಿಕ್ವೆಸ್ಟ್ ಕೊಡೋರು ಇದ್ದಾರೆ. ಅದೆಲ್ಲ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತ ನಿರ್ಬಂಧಗಳನ್ನು ವಹಿಸಿ ದೆನ್ ನಾವು ಅದನ್ನು ಪರ್ಮಿಷನ್ ಕೊಡ್ತೀವಿ. ಅದನ್ನು ಕೂಡ ರೆಗ್ಯುಲೇಟ್ ಮಾಡ್ತೀವಿ. ಎಲ್ಲರಲ್ಲಿ ನಮ್ಮದು ಒಂದು ವಿನಂತಿ ಇದೆ ಅಂತಂದರೆ ಹೊಸ ವರ್ಷಾಚರಣೆ ಅತ್ಯಂತ ಸಂಭ್ರಮದ ರೀತಿಯಲ್ಲಿ ಆದರೆ ಶಾಂತ ರೀತಿಯಲ್ಲಿ ನಡೆಯುವ ಹಾಗೆ ತಾವೆಲ್ಲ ಸಹಕಾರ ಮಾಡಬೇಕು. ಗದಗ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಹೊಸ ವರ್ಷಾಚರಣೆ ಇದೆ ಒಳ್ಳೆಯದಾಗಲಿ ಮತ್ತು ಹೊಸ ವರ್ಷ ತಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀವಿ. ವೀಕ್ಷಕರು ಕೇಳಿದಲ್ಲ, ಹೊಸ ವರ್ಷದ ಆಚರಣೆಗೆ ಈಗಾಗಲೇ ಪೊಲೀಸರು ಕೂಡ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋದನ್ನ, ಯಾವುದೇ ರೀತಿ ಹೊಸ ವರ್ಷಕ್ಕೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು, ಎಲ್ಲರೂ ಸಹ ಚೆನ್ನಾಗಿ ಹೊಸ ವರ್ಷವನ್ನ ಆಚರಣೆ ಮಾಡಬೇಕು ಅನ್ನೋದು ಈಗಾಗಲೇ ಪೊಲೀಸ್ ಇಲಾಖೆ ಮನವಿ ಕೂಡ ಆಗಿರುವಂತದ್ದು. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.